ಬಹಳ ದೊಡ್ಡ ಧರಣಿಯಲ್ಲಿ ಆಯ್ತು ಯುವಕರಲ್ಲಿ ಉದ್ಯೋಗ ಆಕಾಂಕ್ಷಿಗಳು ದೊಡ್ಡ ಮಟ್ಟದಲ್ಲಿ ಧರಣಿ ನಾನು ಹೇಳಿದ್ದೀನಿ ಈಗಾಗಲೇ ಉದ್ಯೋಗ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಭರವಸೆ. ಉದ್ಯೋಗ ಕೊಡ್ತೀವಿ, ಬಟ್ ಒಳ ಮೀಸಲಾತಿ ಕಾರಣದಿಂದ ಕೊಡಕ್ಕಾಗಲಿಲ್ಲ. ಈಗ ಪ್ರಾರಂಭ ಮಾಡಿದ್ದೀವಿ. ಈ ಬಜೆಟ್ನಲ್ಲೂ ಕೂಡ ಘೋಷಣೆ ಮಾಡ್ತೀನಿ. ನಾನು ಉದ್ಯೋಗ ಕೊಡ್ತೀವಿ, ಹಂತವಾಗಿ ಭರ್ತಿ ಮಾಡ್ತೀವಿ. ಈಗ ಎಷ್ಟು ಖಾಲಿ ಇದಾವೆ, ಸುಮಾರು 2.5 ಲಕ್ಷಕ್ಕಿಂತ ಜಾಸ್ತಿ ಹುದ್ದೆಗಳು ಖಾಲಿ ಇದ್ದಾವೆ. ಅವನ್ನೆಲ್ಲ ಹಂತವಾಗಿ ಭರ್ತಿ ಮಾಡ್ತೀವಿ. ಚಿಕ್ಕಮಗಳೂರಲ್ಲಿ ಆನೆ ದಾಳಿ ಒಂದೇ ವಾರದಲ್ಲಿ 2 ಸಾವು ಮತ್ತು 14 ಜನ. ಏನಾಗಿದೆ, ಆನೆಗಳ ಸಂಖ್ಯೆ ಮತ್ತೆ ಹುಲಿಗಳ ಸಂಖ್ಯೆ, ಚಿರತೆಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಅವೆಲ್ಲವೂ ಕೂಡ ಹೊರಗಡೆ ಬರ್ತಾ ಇದ್ದಾವೆ. ಹೊರಗಡೆ ಬಂದು ಮಾನವ ಸಂಘರ್ಷ ನಡೀತದೆ. ಅದಕ್ಕೆ ಅದನ್ನ ಈ ಸಾರಿ ನಾವು ಬ್ಯಾರಿಕೇಡ್ ಹಾಕಬೇಕು ಅಂತ ಮಾಡ್ತಾ ಇದ್ದೀವಿ. ದೊಡ್ಡ ಪ್ರಮಾಣದಲ್ಲಿ ಬ್ಯಾರಿಕೇಡ್ ಹಾಕ್ತೀವಿ ಈ ಸಾರಿ. ಟಾಸ್ಕ್ ಫೋರ್ಸ್ ನಿಂದ ನಿಲ್ಲೋದಿಲ್ಲ, ಬ್ಯಾರಿಕೇಡ್ ನಿಂದ ಟಾಸ್ಕ್ ಫೋರ್ಸ್ ಮಾಡ್ತೀವಿ, ಬಟ್ ಬ್ಯಾರಿಕೇಡು ವ್ಯಾಪಕವಾಗಿ ಎಲ್ಲೆಲ್ಲಿ ಕಾಡಿನ ಹಂಚಿದೆ ಅಲ್ಲೆಲ್ಲ ಬ್ಯಾರಿಕೇಡ್ ಮಾಡ್ತೀವಿ. ಕೂಂಬಿಂಗ್ ಆಪರೇಷನ್ ಟೀಮ್ ಇದೆ. ಶಿವಮೊಗ್ಗ ಘಟನೆ ತಮ್ಮ ಟ್ವೀಟ್ ಮಾಡಿದ್ರಿ ತಾವು. ಅದೇ ರೀತಿ ಶಿವಮೊಗ್ಗ, ಉತ್ತರ ಕನ್ನಡ ಈ ಅಪ್ರಾಪ್ತರು ಮುಖ್ಯವಾಗಿ ಗಾಂಜಾ ಸೇವನೆಯಿಂದ ಇದಾಗ್ತಾ ಇದೆ ಅಂತ ಹೇಳಿ, ಇದನ್ನ ಹೇಗೆ ಸರ್ ನಿಯಂತ್ರಿಸುವುದು? ಪ್ರಾಣಿಗಳಿಗೆ ಗಾಂಜಾ ಅಲ್ಲ, ಈ ಶಿವಮೊಗ್ಗ ಘಟನೆ ಮತ್ತು ಉತ್ತರ ಕನ್ನಡದಲ್ಲಿ ಆದ ಘಟನೆಯಲ್ಲಿ ಗಾಂಜಾ ಸೇವನೆ ಪ್ರಮುಖ ಕಾರಣ ಅಂತ. ಈಗ ಗಾಂಜಾನ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಸಂಪೂರ್ಣವಾಗಿ ಅದು ಶೂನ್ಯಕ್ಕೆ ತರಬೇಕು ಅಂತೇಳಿ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಗಾಂಜಾ ರಹಿತವಾದಂಥ ರಾಜ್ಯ ಮಾಡಬೇಕು ಅಂತಕ್ಕಂಥದ್ದು ಕರ್ನಾಟಕದ ಉದ್ದೇಶ. ನಾವು ಆ ದಿಕ್ಕಿನಲ್ಲಿ ಈಗಾಗಲೇ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಆ ಪ್ರಯತ್ನಗಳು ಇನ್ನೂ ಸಂಪೂರ್ಣವಾಗಿ ಸಫಲ ಆಗಿಲ್ಲ, ಮಾಡ್ತಾ ಇದ್ದೀವಿ. ಸರ್, ಅಜೀಂ ಪ್ರೇಮ್ಜಿ ಅವರ ಯೂನಿವರ್ಸಿಟಿ ಮೇಲೆ ಎಬಿಪಿ ವಿದ್ಯಾರ್ಥಿಗಳು ದಾಂಧಲೆ ಮಾಡಿದ್ರು. 25 ಜನ ಮೇಲೆ ಎಫ್ಐಆರ್ ಕೂಡ ಆಗಿದೆ. ನಾವು ಯಾರು ಕಾನೂನನ್ನು ಕೈಗೆ ತಗೋತಾರೆ, ಅವರು ಎಬಿವಿಪಿ ಇರ್ಬೋದು, ಬೇರೆ ಯಾರೇ ಸಂಘಟನೆಗಳಿರ್ಬೋದು, ಆ ಸಂಘಟನೆಯ ವಿರುದ್ಧ ಕಠಿಣವಾದಂಥ ಕ್ರಮಗಳನ್ನು ತಗೊಳ್ತೀವಿ. ವಿನಾಕಾರಣ ಕಾನೂನನ್ನು ಕೈಗೆ ತಗೊಳ್ತಕ್ಕಂಥದ್ದನ್ನು ಸಹಿಸಲ್ಲ ನಮ್ಮ ಸರ್ಕಾರ. ಸರ್, ಬರ್ಡನ್ ಆದ್ರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತಾ ಇದ್ದೇವೆ ಅಂತ ಡಿಸಿಎಂ ಒಂದು ಸಾಂದರ್ಭಿಕವಾಗಿ ಒಂದು ಮಾತು ಹೇಳಿದ್ರು. ಬರ್ಡನ್ ಅಂತಂದ್ರೆ ವರ್ಷಕ್ಕೆ 52,000 ಕೋಟಿಗಿಂತ ಜಾಸ್ತಿ ಆಗ್ತದೆ. ಅದು ಬರ್ಡನ್ ಅಂತ ಹೇಳಿರ್ಬೇಕು ಆಗಿನ ದಿನದಲ್ಲಿ. ನಾವು ಡೆವಲಪ್ಮೆಂಟ್ ವರ್ಕ್ಸು ಮುಂದುವರಿಸ್ತಾ ಇದ್ದೀವಿ. ಮತ್ತೆ ಗ್ಯಾರಂಟಿ ಯೋಜನೆಗಳಿಗೆ 1,20,000 ಕೋಟಿ ಈಗಾಗಲೇ ಕೊಟ್ಟಿದ್ದೀವಿ. ಗ್ಯಾರಂಟಿ ಯೋಜನೆ ಯಾವುದಕ್ಕೆ? ಇಲ್ಲ, ಮಾಡ್ತೀವಿ ಅದನ್ನ. ಅದು ಏನೇ ಅಬ್ಜೆಕ್ಷನ್ಗಳಿದ್ರು ಕೂಡ ವಿರೋಧ ಇದೆ. ಅದರಿಂದ ಪರಿಸರವಾದಿಗಳು ಸಿಕ್ಕಾಪಟ್ಟೆ ವಿರೋಧ ಇದೆ. ಮತ್ತೊಂದು, ಈಗ ಅವ್ರಿಗೂ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅವ್ರನ್ನೂ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಪರಿಸರವಾದಿಗಳು ವಿರೋಧ ಮಾಡ್ತಾರೆ. ಈಗ ಅಪಾಯ ಆಗಿ ಅವರು ಮತ್ತೆ ಹೆಚ್ಚು ಜಾಸ್ತಿ ನಾಡಿಗೆ ಬರಲ್ವಾ? ಈಗ ಪರಿಸರವಾದಿಗಳು ಯಾವ ಕಾರಣಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅದನ್ನ ಅವ್ರ ಜೊತೆ ಮಾತಾಡಿ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು. ಇಲ್ಲಿಯ ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ನಿಮಗೆ ಗೊತ್ತಿದೆ, ಎಲ್ಲ ಚರ್ಚೆ ಆಗ್ತಾ ಇದೆ. ಒಂದದು ಕಂಪ್ಲೀಟ್ ಆಗಬೇಕು ಅನ್ನೋದು ಒತ್ತಾಯ ಇದೆ. ತನಿಖೆ ಯಾವ ಹಂತಕ್ಕೆ ಲಾಜಿಕ್ ಎಂಡಿಗೆ ಬರ್ತಾ ಇಲ್ಲ ಅನ್ನೋ ಅಭಿಪ್ರಾಯ. ಯಾವುದು? ಪರಶುರಾಮ ಥೀಮ್ ಪಾರ್ಕ್ ಕಾರ್ಕಳದಲ್ಲಿ. ಇಲ್ಲಿ ಕಾರ್ಕಳದಲ್ಲಿ ಮಾಡ್ತೀವಿ, ಪರಿಸರವಾದಿಗಳ ಜೊತೆ ಮಾತಾಡ್ತೀವಿ. ಪರಶುರಾಮ ಅದನ್ನ ಮಾಡ್ತೀವಿ. ಅದನ್ನ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ, ಯೋಜನೆ ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆಯಿಂದ ರೋಗಿಗಳು ಇಲ್ಲ ಕೊರತೆ, ಔಷಧಿಗಳ ಕೊರತೆ ಇಲ್ಲ. ಅದೇ ರೀತಿ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಭ್ರಷ್ಟಾಚಾರದ ತನಿಖೆ ಯಾವುದೇ ಕನ್ಕ್ಲೂಷನ್ ಹೋಗ್ತಾ ಇಲ್ಲ. ಅದು ಮುಂದುವರಿತಾನೆ ಇಲ್ಲ. ಪ್ರತಾಪ್ ಚಂದ್ರ ಶೆಟ್ಟರು 50 ದಿನ ಧರಣಿ ಎಲ್ಲ ಮಾಡಿದ್ರು. ಪ್ರತಾಪ್ ಚಂದ್ರ ಶೆಟ್ಟರು ನೋಡ್ರಿ, ಬ್ರಹ್ಮಾವರ ನಾವು ಈಗಾಗಲೇ ಡಿಸಿಷನ್ ತಗೊಂಡಿದ್ದೀವಿ. ಸೊ ಯಾರು ಕೂಡ ಮುಂದೆ ಬರಲ್ಲ ಅದನ್ನು ನಡೆಸಕ್ಕೆ.
ಸೊ ಅಲ್ಲ ನಾವು ಸರ್, ಅದಲ್ಲ ಅದು ಭ್ರಷ್ಟಾಚಾರ. ಗುಜರಿ ಮಾರಾಟದಲ್ಲಿ ಭ್ರಷ್ಟಾಚಾರ ಆಗಿದೆ. 14ರಿಂದ BJP ಅವಧಿಯಲ್ಲಿ. ಭ್ರಷ್ಟಾಚಾರ ಆಗಿದೆ ಅನ್ನೋ ಒಂದು ಅದ್ರ ಬಗ್ಗೆ ಎಂಕ್ವೈರಿ ಮಾಡಿಸ್ತೀವಿ. ಸರ್ ಈಗ ನರ್ಸಿಂಗಿನ ಮಕ್ಕಳು ಇಲ್ಲಿಯವರು ಕಾಯ್ತಾ ಇದ್ದಾರೆ ಸರ್. ಅಲ್ಲಿ ಬೇಡಿಕೆಯೂ ಬಂತು, ಸ್ವಂತ ಕಟ್ಟಡ ಮತ್ತು ಅದೆಲ್ಲ ನರ್ಸಿಂಗ್ ಮಕ್ಕಳು ಕಾಯ್ತಾನೂ ಇದ್ದಾರೆ. ಈ ಕಾರ್ಕಳದಲ್ಲಿ ಬಹಳ ದೊಡ್ಡ ಸಮಸ್ಯೆ. ಎಲ್ಲಿ ಇಲ್ಲೇ ಕಾರ್ಕಳದಲ್ಲೇ ಅಲ್ಲಿ ಮನವಿಯಲ್ಲೂ ಹೇಳಿದ್ರು. ನರ್ಸಿಂಗ್ ಕಾಲೇಜ್ ಸ್ವಂತ ಕಟ್ಟಡ ಎಲ್ಲೂ ಇಲ್ಲ ಸರ್. ಸ್ಟಾರ್ಟ್ ಆಗಿ 4 ವರ್ಷ ಅದಕ್ಕೆ IMC ಮಾನ್ಯತೆ ಇಲ್ಲ ಸರ್. ಅದಕ್ಕೆ ಸರ್ಕಾರಿ ಕಾಲೇಜಾ? ಇದ್ದಾರೆ ನಿಮ್ಗೆ ಹೇಳ್ಬೋದು. ಆ? ಗವರ್ಮೆಂಟ್ಗೆ ತುಂಬಾ ಸಮಸ್ಯೆ ಆಗ್ತದೆ. ದಕ್ಷಿಣ ಕನ್ನಡಕ್ಕೆ ಇರುವ ಒಂದೇ ಗವರ್ಮೆಂಟ್ ನರ್ಸಿಂಗ್ ಕಾಲೇಜ್ ಸರ್. ನಾನು ಇಲ್ಲಿ ನೋಡ್ತೀನಿ ಇದು. ಸರ್ ಪಿಲಿಕುಳದಲ್ಲಿ ಜೈವಿಕ ಉದ್ಯಾನವನ ಇದೆ ಸರ್. ಅಲ್ಲಿ ಪ್ರಾಣಿಗಳ ಸ್ಥಿತಿ ತುಂಬಾ ಶೋಚನೀಯ ಸ್ಥಿತಿಯಲ್ಲಿ ಇದೆ ಸರ್. ಕೆಲವೊಂದು ಮಾಧ್ಯಮ ವರದಿಗಳು ಕೂಡ ಬಂದಿರುವಂತದ್ದು ಸರ್. ಬಿಲ್ಕುಳದಲ್ಲ. ಪಿಲಿಕುಳ ಜೈವಿಕ ಉದ್ಯಾನವನ ಅದನ್ನ ನೋಡ್ತೀನಿ. ಒಬ್ಬ ಅದ್ರ ರಿಪೋರ್ಟ್ ತರಿಸ್ಕೊಂಡು ನೋಡ್ತೀನಿ DC ಇಂದ. ಸರ್ ರಾಜಕೀಯದ ಏನಾದ್ರು ಮಾತಾಡ್ತೀರಾ ಸರ್? ಈಗ ಇವರು ಶಾಸಕರೆಲ್ಲ ಮಂತ್ರಿಗಳಾಗಬೇಕು ಅಂತ ಕೆಲವರು ಅಭಿಲಾಷೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಥಿಂಗ್ ರಾಂಗ್ ಇನ್ ದಟ್. ಈಗ ಮಂತ್ರಿಗಳಾಗಬೇಕು ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ನಾವು ಒಂದು ನಿರ್ಣಯ ತಗೊಂಡಿದ್ದೀವಿ. ಮೊದಲನೇ ಸಾರಿ ಶಾಸಕರಾದವರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು ಅಂತಕ್ಕಂಥ ನಿಲುವನ್ನು ತಗೊಂಡಿದ್ದೀವಿ. ಬಟ್ ಅವರು ಕೇಳ್ತಾ ಇರ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. ಸರ್, ಈಗ ಮರ್ಯಾದೆ ಹತ್ಯೆಗೆ ಕಾಯ್ದೆ ತರ್ತಿದೆ ಸಮಾಜ ಇಲಾಖೆ. ಮರ್ಯಾದೆ ಹತ್ಯೆಗೆ ಹೊಸದಾಗಿ ಸರ್ಕಾರ ಕಾನೂನು ತರ್ತದೆ ಸರಿಯಾಗಿದೆ. ಇಲ್ಲ ನಾವು ಆ ಥರ ಯೋಚನೆ ಮಾಡಿಲ್ಲ. ಸರ್, DKಶಿ ಅವರ ಫಾಲೋವರ್ಸ್ ಸ್ವಲ್ಪ ಹೈಕಮಾಂಡ್ ಅನ್ನೆಲ್ಲ ತಲುಪ್ತಾರೆ, ಹೋಗ್ತಾರೆ, ಒಂದು ಟೀಮ್ ಕಟ್ಕೊಂಡಿರ್ತೇನೋ ಮಂಡ್ಯದಿಂದ ಸುದ್ದಿ ಬರ್ತಾ ಇತ್ತು ಸರ್. ತಮ್ಮ ಗಮನಕ್ಕಿದೆಯಾ? ನಾನು ರಾಜಕೀಯ ಮಾತಾಡಲ್ಲ. ವಾಟ್ ಎವರ್ ದ ಹೈಕಮಾಂಡ್ ಸೇಸ್ ವಿಲ್ ಗೋ ಬೈ ಇಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.